ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ GPSTR ಮತ್ತು HSTRಗೆ ಸಂಬಂಧಿಸಿದಂಥ ಸೋಷಿಯಲ್ ಸೈನ್ಸ್ ಇತಿಹಾಸದ ಪ್ರಶ್ನೆಗಳ 15ನೇ ವಿಡಿಯೋ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಹಾಗಾದರೆ ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೆಕ್ಸ್ಟ್ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನಲ್ಲಿ ನಿಮಗೆ PM ಮೆಥಡ್ ಮತ್ತು ಸೋಷಿಯಲ್ ಮೆಥಡಿಗೆ ಸಂಬಂಧಿಸಿದಂಥ TETಗೆ ಸಂಬಂಧಿಸಿದಂಥ ಮತ್ತು PSTRಗೆ ಸಂಬಂಧಿಸಿದಂಥ ಆನ್ಲೈನ್ ಕೋರ್ಸ್ಗಳಿದೆ, ನೀವು ತೊಗೋಬೋದು. ಹಾಗಾದರೆ ನಾವೀಗಾಗಲೇ ಡಿಫ್ರೆಂಟಾಗಿ ಕ್ವಶನ್ಸ್ಗಳು ಬರೋ ಸಾಧ್ಯತೆಗಳಿರೋದ್ರಿಂದ ಅಥವಾ KA ಮಾದರಿಯಲ್ಲಿ ಕ್ವಶನ್ಸ್ಗಳು ಬರೋದ್ರಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ KPSC ಎರಡೂ ಮಾದರಿಯ ಪ್ರಶ್ನೆಗಳು ಈಗ ನಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಅನುಗುಣವಾಗಿ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಈ ರೀತಿಯ ಪ್ರಶ್ನೆಗಳು ಬಂದಾಗ ಹೇಗೆ ಅಟೆಂಡ್ ಮಾಡಬೇಕಂತ ಕೆಳಗಿನ ರಾಜಪ್ರತಿನಿಧಿಗಳ ವೈಸರಾಯಿಗಳ ಸರಿಯಾದ ಕಾಲಾನುಕ್ರಮವನ್ನು ಸಂಕೇತಗಳಲ್ಲಿ ಆಯ್ಕೆ ಮಾಡಿ ಅಂತ ಅಂದರೆ ದ ಕ್ರೊನಾಲಜಿಕಲ್ ಆರ್ಡರ್ ಆಫ್ ಇಂಡಿಯನ್ ವೈಸರಾಯಿ ಅಂತ ಕೊಟ್ಟಿದ್ದಾರೆ. ನಿಮಗೆ ಗವರ್ನರ್ ಜನರಲ್ ಮತ್ತು ವೈಸರಾಯಿಗಳ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ನಾವು 1757ರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ರಾಬರ್ಟ್ ಯಾರು ಅಂದರೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥವನೇನಿದ್ದಾನೆ, ಇವನು ಈ ಬಂಗಾಳದ ಒಬ್ಬ ಗವರ್ನರ್ ಆಗ್ತಾನೆ. ನೆಕ್ಸ್ಟು 1773ರಲ್ಲಿ ಪ್ರಶ್ನೆಗಳು ಹೆಂಗೆಲ್ಲ ಬರ್ಬೋದು ಅನ್ನೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. 73ರಲ್ಲಿ ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಲಾರ್ಡ್ ವಾರನ್ ಎಸ್ಟಿಂಗ್ ಅಂತಕ್ಕಂಥವನು ಏನು ಮಾಡ್ತಾನೆ, ಈ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಂತ ಹಾಕ್ತಾನೆ. ನೆಕ್ಸ್ಟು ಅದೇ ರೀತಿಯಾಗಿ 1833 ಚಾರ್ಟರ್ ಆ್ಯಕ್ಟ್ ಪ್ರಕಾರ ಈ ವಿಲಿಯಂ ಬೆಂಟಿಕ್ ಏನಿದ್ದಾರೆ ಇವರು ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗ್ತಾರೆ. ಇವರು ಎಲ್ಲಿವರೆಗೆ ಇರ್ತಾರೆ? 1858ರ ಒಂದು ವಿಕ್ಟೋರಿಯಾ ರಾಣಿ ಡಿಕ್ಲರೇಷನ್, ಈ ವಿಕ್ಟೋರಿಯಾ ಕ್ವೀನ್ ಡಿಕ್ಲರೇಷನ್ ಏನಿದೆ ಅಲ್ಲಿವರೆಗೂ ಇವ್ರು ಇರ್ತಾರೆ. ವಿಕ್ಟೋರಿಯಾ ಕ್ವೀನ್ ಡಿಕ್ಲರೇಷನ್ವರೆಗೂ ಇವ್ರು ಇರ್ತಾರೆ. ಅಂದರೆ ಇವರಿರಲ್ಲ, ಇಲ್ಲಿವರೆಗೂ ಸಹ ಈ ಒಂದು ಗವರ್ನರ್ ಹುದ್ದೆ ಇರುತ್ತೆ. ಆಗ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು ಏನು ಮಾಡ್ತಾನೆ, ಕ್ಯಾನಿಂಗ್ ಅಂತಕ್ಕಂಥವನು ಒಬ್ಬ ಪ್ರಥಮ ವೈಸರಾಯಿ ಆಗ್ತಾನೆ. ಹಾಗಾದರೆ ಇಲ್ಲಿ ಕೊಟ್ಟಿರೋ ಪ್ರಕಾರ ನಮಗೆ ಲಾರ್ಡ್ ಮೇಯೋ ಇದೆ, ಲಿನ್ಲಿತ್ ಗೋ ಇದೆ, ಮತ್ತು ನಾರ್ತ್ ಬ್ರೂಕ್ ಇದೆ, ಮತ್ತು ಲಾರ್ಡ್ ಮಿಂಟೋ ಇದೆ. ಮಿಂಟೋ ಫಸ್ಟ್, ಮಿಂಟೋ ಸೆಕೆಂಡ್ ಇಬ್ಬರು ಬರ್ತಾರೆ. ನೋಡಿ, ನಮಗೆ ಆಲ್ಮೋಸ್ಟ್ ಈಗ ಮಿಂಟೋ ಅಂದ ತಕ್ಷಣ 1909 ಅಂತ ಗೊತ್ತಾಗುತ್ತೆ. ಲಿನ್ಲಿತ್ ಗೋ ಅಂದ ತಕ್ಷಣ 1942 ಕ್ವಿಟ್ ಇಂಡಿಯಾ ಅಂತ ಗೊತ್ತಾಗುತ್ತೆ. ಆದರೆ ಇದೇ ಕೊನೆಯದು 3 ಎಲ್ಲಿ ಲಾಸ್ಟಿಗಿದೆ ಅನ್ನೋದು ಬೇಕೀಗ ನಮಗೆ. 3 ಎಲ್ಲಿ ಲಾಸ್ಟಿಗಿದೆ ಅಂತಕ್ಕಂಥದ್ದು ಬೇಕು. ಈ ಥರ ಹುಡ್ಕೋದಾದರೆ 3 ಇಲ್ಲೇ ಲಾಸ್ಟಿಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಕಂಡುಹಿಡ್ಬೋದು. ಆದರೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೇಜರಾಗಿ ಕೇಳ್ಬೋದಂಥ ಪ್ರಶ್ನೆಗಳೇನು ಅಂದರೆ 1869ರಿಂದ ಒಂದು 72ರವರೆಗೆ ಇದ್ದಂಥವನು ಯಾರು ಅಂದರೆ ಲಾರ್ಡ್ ಮೇಯೋ. ನೋಡಿ, ಭಾರತದಲ್ಲಿ ಕರ್ತವ್ಯ ನಿರ್ವಹಿಸುವಾಗಲೇ ಈತ ಏನಾಗ್ತಾನೆ, ಹತ್ಯೆ ಆಗ್ತಾನೆ. ಯಾರು ಹತ್ಯೆ ಮರ್ಡರ್ ಆಗ್ತಾನೆ. ಈ ಲಾರ್ಡ್ ಮೇಯೋ ಅಂತಕ್ಕಂಥವನು 1869ಇಂದ 72ವರೆಗೆ ಇರ್ತಾನೆ. ಇವನು ಹತ್ಯೆ ಒಳಗಾಗ್ತಾನೆ. ಹಾಗಾಗಿ ಈ ಫಸ್ಟ್ ಆಪ್ಷನ್ ಇಲ್ಲಿ ಕರೆಕ್ಟಾಗಿದೆ. ನೆಕ್ಸ್ಟ್ ಹಾಗಾದರೆ ಲಾರ್ಡ್ ನಾರ್ತ್ ಬ್ರೂಕ್ ಅಂತಕ್ಕಂಥವನು 1872ರಿಂದ 76ರವರೆಗೆ ಇದ್ದಂಥವನು ಈ ಬ್ರೂಕ್. ನೆಕ್ಸ್ಟ್ ಹಾಗಾದರೆ ಲಾರ್ಡ್ ಮಿಂಟೋ ಗೊತ್ತಾಗುತ್ತೆ. ಈಗ 1900 ಬಂಗಾಳ ವಿಭಜನೆ ಆದಮೇಲೆ 1905ರಿಂದ 10ರವರೆಗೆ ಇದ್ದಂಥವ್ರು. ಹಾಗೆ ಮಿಂಟೋ ಮಾರ್ಲೆ ಸುಧಾರಣೆ ಬಂದಂಥದ್ದು, ಇವನು ಮಿಂಟೋ ಸೆಕೆಂಡ್ ಅಂತ ಗೊತ್ತಿರೋ ಫಸ್ಟು ಗವರ್ನರ್ಲೊಬ್ಬ ಬರ್ತಾನೆ. ನೆಕ್ಸ್ಟ್ ಹಾಗಾದರೆ ದ ಮೋಸ್ಟ್ ಇಂಪಾರ್ಟೆಂಟು ನಮಗೆ 1936ರಿಂದ ಈ 44ರವರೆಗೆ ಈ ಒಂದು ಇಂಡಿವಿಜುವಲ್ ಮೂಮೆಂಟ್ ಇರ್ಬೋದು, ಆಗಸ್ಟ್ ಆಫರ್ ಇರ್ಬೋದು, ಕ್ರಿಪ್ಸ್ ಇರ್ಬೋದು, ಹಾಗೆ ನಮಗೆ ಈ ಕ್ವಿಟ್ ಇಂಡಿಯಾ ಮೂಮೆಂಟ್ ಇರ್ಬೋದು. ಇವೆಲ್ಲ ನಡೆದಾಗಿದ್ದಂಥವೇ ಈ ಲಿನ್ಲಿತ್ ಗೋ ಅಂತ. ಹಾಗಾಗಿ ನಮಗೆ ಈ ಆಪ್ಷನ್ಸ್ ಏನಿದೆ ಇದು ಸರಿಯಾಗಿದೆ ಅಂತ ಗೊತ್ತಿರಬೇಕು. ಈ ಆಪ್ಷನ್ಸ್ ಏನಿದೆ ಸರಿಯಾಗಿದೆ ಅಂತ ಗೊತ್ತಾಯಿತು. ಲಾರ್ಡ್ ಮೇಯೋ ಭಾರತದಲ್ಲೇ ಹತ್ಯೆಗೊಳಗಾದ 1869ರಿಂದ 72. ಹಾಗೆ ಲಾರ್ಡ್ ಬ್ರೂಕ್ ಅಂತಕ್ಕಂಥವನು 1872ರಿಂದ 76. ಈ ರೀತಿಯಾದಂಥ ಘಟನೆಗಳನ್ನು ನೀವು ಏನು ಮಾಡಬೇಕು, ನೆನ್ಪಿಟ್ಕೊಳೋದಕ್ಕೆ ಟ್ರೈ ಮಾಡಬೇಕು. ಲಿನ್ಲಿತ್ ಗೋ ಕಾಲದಲ್ಲಿ ಆಗಸ್ಟ್ ಆಫರ್ ಬಂತು, ಸೆಕೆಂಡ್ ವರ್ಲ್ಡ್ ವಾರ್ ಇರೋದ್ರಿಂದ. ಹಾಗೆ 2ನೇ ವಿಶ್ವ ಸಮರ ಆಗಿದ್ದು ಲಿನ್ಲಿತ್ ಗೋ ಕಾಲದಲ್ಲಿ. ಇಂಡಿವಿಜುವಲ್ ಮೂಮೆಂಟ್ ಸ್ಟಾರ್ಟ್ ಆಯಿತು, ಕ್ರಿಪ್ಸ್ ಮೂಮೆಂಟ್ ಆಯಿತು. ಕ್ರಿಪ್ಸನ್ನು ವಿರೋಧಿಸಿ ಕ್ವಿಟ್ ಇಂಡಿಯಾ ಚಳವಳಿ ಇಂಡಿಯಾದಲ್ಲಿ ನಡೀತು ಅಂತ ಗೊತ್ತಿರಬೇಕು. ಹಾಗಾದರೆ ನಮಗೆ ಈ ರೀತಿಯ ಪ್ರಶ್ನೆಗಳು ಸಹ ಈಗ KA ಮಾದರಿಯ ಪ್ರಶ್ನೆಗಳು ಸಹ ನಮಗೆ ಏನು ಮಾಡ್ಬೋದು, ಟೀಚರ್ ಪೋಸ್ಟ್ಗಳಿಗೆ ಕೇಳ್ಬೋದು. ಇದೆಲ್ಲದಕ್ಕೂ ನಾವು ಸಿದ್ಧರಾಗಿರಬೇಕು. ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆ ಇಲ್ಲಿ ಸ್ಥಾಪಿಸಿದರು. ನೋಡಿ, ಮಾಡರ್ನ್ ಸಿಲ್ಕ್ ಫ್ಯಾಕ್ಟ್ರಿಯನ್ನು ಎಲ್ಲಿ ಸ್ಟಾರ್ಟ್ ಮಾಡ್ತು ಅಂತ ಕೇಳಿದ್ದಾರೆ.
ನೋಡಿ, ನಮಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಿಮಗೆಲ್ಲ ಗೊತ್ತಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ರಾಷ್ಟ್ರಗಳ ಒಂದು ವ್ಯಾಪಾರಕ್ಕಾಗಿ 1600 ಡಿಸೆಂಬರ್ 31ರಂದು ಈ ಎಲಿಜಬೆತ್ ಫಸ್ಟ್ ಅಂತಕ್ಕಂಥವ್ರು ಅವಕಾಶ ನೀಡಿದರು. ನೋಡಿ, ಇದೊಂದು ಖಾಸಗಿ ಕಂಪನಿ, ಜಾನ್ ಕಂಪನಿ ಆಗಿದ್ದರಿಂದ ಫಸ್ಟ್ 15 ವರ್ಷಗಳ ಕಾಲ ಮಾತ್ರ ಸನ್ನದ್ದಿತ್ತು. ಇದನ್ನು ಜಾನ್ ಕಂಪನಿ ಅಂತ ಕರಿತೇವೆ. ವೈಟ್ಸ್ ಮತ್ತು ವೆಡ್ಸ್ ಮತ್ತು ವ್ಯಾಟ್ಸ್ ಅಂತಕ್ಕಂಥವ್ರು ಇದನ್ನು ಸ್ಟಾರ್ಟ್ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಆದರೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಒಂದು ಹೌರಾದಲ್ಲಿ ಅಥವಾ ಇಲ್ಲಿ ರಾಮನಗರ, ಚೆನ್ನೈ, ಮುಂಬೈ ಮತ್ತು ಹೌರಾ ಅಂತ ಇದೆ. ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1611ರಲ್ಲಿ ಭಾರತದಲ್ಲಿ ಈ ಒಂದು ಮಚಲಿ ಪಟ್ಟಣದಲ್ಲಿ ಏನು ಮಾಡ್ತು, ಫಸ್ಟ್ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತು. ಇದು ಪರ್ಮನೆಂಟ್ ಅಲ್ಲ, ಇದು ಒಂದು ಟೆಂಪ್ರವರಿ ಫ್ಯಾಕ್ಟ್ರಿಯಾಗಿ ಸ್ಟಾರ್ಟ್ ಮಾಡ್ತು. ಆದರೆ 1613ರಲ್ಲಿ ಈ ಸೂರತ್ ಏನಿದೆ, ಸೂರತ್ತಲ್ಲಿ ಏನಾಯಿತು ಅಂದರೆ ಇವರ ಒಂದು ಭಾರತದ ಒಂದು ಮೊದಲ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದ್ದಿಲ್ಲ. ಎಲ್ಲಿ ಅಂದರೆ ಇಲ್ಲಿ. ಎಸ್, ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥ ಈ ರೇಷ್ಮೆ ಹೌರಾ ಅಂತ, ಈ ವೆಸ್ಟ್ ಬಂಗಾಳನ ಹೌರಾದಲ್ಲಿ ಏನಾಗುತ್ತೆ, ಒಂದು ರೇಷ್ಮೆಗೆ ಸಂಬಂಧಿಸಿದಂಥ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಅಂತಕ್ಕಂಥದ್ದು. ಈ ಹೌರಾದಲ್ಲಿ ಇತ್ತು, ಆರಂಭದಲ್ಲೇ ಇತ್ತು ಅಂತಕ್ಕಂಥದ್ದು. ಈಗ 1775ರ ಸುಮಾರಿಗೆ ಇಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಯಿತು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ನಮಗೆ ಇಲ್ಲಿ ಮೇಜರಾಗಿ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಈ ಚೆನ್ನೈ ಮೊದಲು ಮದ್ರಾಸ್ ಅಂತ ಇತ್ತು. ಮದ್ರಾಸ್ ಅಂತ ನಾವು ಎಲ್ಲಿಂದ ತಗೊಂಡ್ವಿ ಅಂದರೆ, ಬ್ರಿಟಿಷ್ ವ್ಯಕ್ತಿಗಳು ಏನು ಮಾಡಿದರು, ಈ ಒಂದು ವಿಜಯನಗರದ ಚಂದ್ರಗಿರಿ ಅಂತ ಏನಿದೆ ಅಲ್ಲಿಂದ ಒಬ್ಬ ರಾಜನಿಂದ ನಿವೇಶನವನ್ನು ಪಡೆದು ಈ ಮಡ್ರಾಸನ್ನು ಏನು ಮಾಡಿದರು, ಸ್ಟಾರ್ಟ್ ಮಾಡಿದರು. ಈ ಒಂದು ಮಡ್ರಾಸಲ್ಲಿ ಸೆಂಟ್ ಜಾರ್ಜ್ ಅಂತ ಕೋಟೆಯನ್ನು ಕಟ್ಟಿದ್ದು ಬ್ರಿಟಿಷರು. ಇದೇ ಬ್ರಿಟಿಷರು ಭಾರತದಲ್ಲಿ ಮೊದಲು ಕಟ್ಟಿದ ಕೋಟೆ. ಮಡ್ರಾಸಲ್ಲಿ ಮತ್ತೊಂದಿದೆ, ಸೆಂಟ್ ಡೇವಿಡ್ ಅಂತ ಇದೆ. ಯಾವುದು, ಸೆಂಟ್ ಡೇವಿಡ್ ಪೋರ್ಟ್ ಇದೆ, ಕೋಟೆ ಇದೆ. ಇದನ್ನು ಯಾರು ಕಟ್ಟಿದ್ರು ಅಂದರೆ ಡಚ್ಚರ್ ಕಟ್ಟಿದರು. ಡಚ್ಚರ್ ಕಟ್ಟಿದ್ರು ಅಂತ ನಿಮ್ಗೇನಾದರೂ ಕೇಳಿದರೆ, ಬ್ರಿಟಿಷರ ಮೊದಲ ಆರಂಭಿಕ ರಾಜಧಾನಿ ಮಚಲಿಪಟ್ಟಣ ಫಸ್ಟ್ ಫ್ಯಾಕ್ಟ್ರಿ ಇತ್ತು, ಅದೊಂದು ಟೆಂಪ್ರವರಿ ಆಯಿತು. ಆದರೆ ಪರ್ಮನೆಂಟ್ ಫ್ಯಾಕ್ಟ್ರಿ ಆಗಿದ್ದು ಸೂರತ್ತಲ್ಲಿ. ಆದರೆ ವೆಸ್ಟ್ ಬಂಗಾಳ ಹೌರಾದಲ್ಲಾಗಿದ್ದು ಒಂದು ರೇಷ್ಮೆ ಫ್ಯಾಕ್ಟ್ರಿ 1775ಅಲ್ಲಿ ಇಲ್ಲಿ ಆಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 15 ವರ್ಷ ವ್ಯಾಪಾರ ಮಾಡೋದಕ್ಕೆ ಬಂದು ಕೊನೆಗೆ 1858 ವಿಕ್ಟೋರಿಯಾ ರಾಣಿ ಘೋಷಣೆವರೆಗೆ ಏನು ಮಾಡ್ತು, ಅಡ್ಮಿನಿಸ್ಟ್ರೇಷನ್ ಮಾಡ್ತು. ಭಾರತೀಯ ಒಂದು ದುರ್ಬಲ ಆಡಳಿತ ಮತ್ತು ನಮ್ಮಲ್ಲಿದ್ದಂಥ ಒಂದು ಅರಾಜಕತೆಯಿಂದ ಅದು ಅಡ್ಮಿನಿಸ್ಟ್ರೇಷನ್ ಮಾಡ್ತು ಅಂತ ನಿಮಗೆ ಗೊತ್ತಿರಬೇಕು. ಆದರೆ ಬ್ರಿಟಿಷರು ಮುಂಬೈಯನ್ನು 1720ರಲ್ಲಿ ವರದಕ್ಷಿಣೆಯಾಗಿ ಪಡೆದರು ಅಂತಕ್ಕಂಥದ್ದು. ಈ ಒಂದು ಏನು ಪೋರ್ಚುಗೀಸ್ ರಾಜನ ಸಹೋದರಿ ಕ್ಯಾಥರಿನ್ಗಳನ್ನು ಈ ಜೇಮ್ಸ್ ಮದುವೆ ಆದಮೇಲೆ ಏನಾಯಿತು ಅಂದರೆ, ಈ ರೀತಿಯಾದಂಥ ಒಂದು ವರವಾಗಿ ಅವರಿಗೆ ವರದಕ್ಷಿಣೆ ಡೌರಿಯಾಗಿ ಮುಂಬೈಯನ್ನು ಅಥವಾ ಬಾಂಬೆ ಪ್ರಾಂತ್ಯವನ್ನು ಪಡೆದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಮಡ್ರಾಸಲ್ಲೇ ಅವರ ಮೊದಲ ಒಂದು ಅಧೀನಕ್ಕೆ ಒಳಪಟ್ಟಂಥ ಬ್ರಿಟಿಷರಿಗೆ ಒಂದು ಪ್ಲೇಸು. ನೆಕ್ಸ್ಟು 1696ರಲ್ಲಿ ಕಲ್ಕತ್ತಾ ಅವರಿಗೆ 1696ರಲ್ಲಿ ಕ್ಯಾಪಿಟಲ್ ಸಿಟಿ ಆಗುತ್ತೆ. ಇದು ಮೊದಲ ಕಲ್ಕತ್ತಾದ ಕ್ಯಾಪಿಟಲ್ ಸಿಟಿ ಅವ್ರದ್ದಾಗುತ್ತೆ. ನೆಕ್ಸ್ಟ್ ಮಹಾರಾಣಿ ರುದ್ರಮ್ಮದೇವಿ ಯಾವ ವಂಶಕ್ಕೆ ಸೇರಿದವಳು? ಬಾದಾಮಿ ಚಾಲುಕ್ಯರು, ಮಧುರೆಯ ಪಾಂಡ್ಯರು, ವಾರಂಗಲ್ಲಿನ ಕಾಕತೀಯರು, ವೆಂಗಿಯ ಪೂರ್ವ ಚಾಲುಕ್ಯರು ಅಂತಕ್ಕಂಥದ್ದು. ನೋಡಿ, ರುದ್ರಮ್ಮ ದೇವಿ ಅಂತಕ್ಕಂಥದ್ದು ನೀವೆಲ್ಲ ಮೂವಿನೂ ಆಗಿದೆ, ಗೊತ್ತಾಗುತ್ತೆ ನಿಮಗೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ವಾರಂಗಲ್ ಕಾಕತೀಯ ಈಗ ತೆಲಂಗಾಣದಲ್ಲಿ ಬರುತ್ತೆ. ವಾರಂಗಲ್ಲಿನ ಕಾಕತೀಯರ ಒಬ್ಬಳ ರಾಣಿ ಯಾರು ಅಂದರೆ ಈ ರುದ್ರಮ್ಮ ದೇವಿ ಅಂತ. ನೋಡಿ, ವಾರಂಗಲ್ಲಿನ ಕಾಕತೀಯರ ಮೇಲೆ ನೀವು ಚೆನ್ನಾಗಿ ಓದಿರ್ತೀರ. ಯಾಕೆ ಅಂದರೆ 1309ರಲ್ಲಿ ಈ ಒಂದು ಮಲ್ಲಿಕಾಫರ್ ದಾಳಿ ಮಾಡಿದ್ದು ಸಹ ಈ ವಾರಂಗಲ್ಲಿನ ಕಾಕತೀಯರ ಮೇಲೆ. ಇದೇ ಸಂದರ್ಭದಲ್ಲಿ ಈ ಒಂದು ಕೊಹಿನೂರು ಡೈಮಂಡ್ ವಜ್ರವನ್ನು ಇಲ್ಲಿಂದಲೇ ಉತ್ತರ ಭಾರತಕ್ಕೆ ಕೊಂಡೊಯ್ದು ಈ ವಾರಂಗಲ್ಲಿನ ಕಾಕತೀಯರ ಸಾಮ್ರಾಜ್ಯದಿಂದಲೇ ಉತ್ತರ ಭಾರತಕ್ಕೆ ಕೊಹಿನೂರು ಡೈಮಂಡನ್ನು ತೆಗೆದುಕೊಂಡು ಹೋಗಿದ್ದು ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನಮಗೀಗ ಮೂರನೇ ಪ್ರಶ್ನೆಗೆ ಮೂರನೇ ಆಪ್ಷನ್ಸು ಸರಿಯಾಗಿದೆ. ವಾರಂಗಲ್ ಅಂತಕ್ಕಂಥದ್ದು ಈಗ ವಾರಂಗಲ್ಲಿನ ಕಾಕತೀಯರು ತೆಲಂಗಾಣದಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ರುದ್ರಮ್ಮ ದೇವಿ ಬಗ್ಗೆಯೂ ಸಹ ನಿಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಕೊಹಿನೂರು ವಜ್ರದ ಮೂಲ ನೆಲೆ ಈ ವಾರಂಗಲ್ಲಿನ ಕಾಕತೀಯ ಮನೆತನ ಅಂತ ಗೊತ್ತಿರಲಿ. ನೆಕ್ಸ್ಟ್ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್ ಅಂತ. ನೋಡಿ, ಸ್ವಲ್ಪ ಕನ್ಫ್ಯೂಸ್ ಮಾಡಿ ಕೊಟ್ಟಿದ್ದಾನೆ. ಅಂಡರ್ಲಿ ಬ್ರಿಟಿಷ್ ರೂಲ್ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ನಿಮಗೆ ದಾದಾಬಾಯಿ ನವರೋಜಿ ಅವ್ರ ಬಗ್ಗೆ ಗೊತ್ತಿರಬೇಕು. ಏನು ಅಂದರೆ ವಿಶೇಷವಾಗಿ ಇವರು ಕೃತಿಗಳನ್ನು ಸಹ ಬರೀತಾರೆ. ಈ ಕೃತಿಗಳ ಜೊತೆಗೆ ಏನಾಗಿರುತ್ತೆ, ಇವ್ರದ್ದು ಡ್ರೈನ್ ವೆಲ್ತ್ ಥಿಯರಿ ಅಂತ ಒಂದಿದೆ. ಯಾವುದು ಅಂದರೆ ಈ
ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಈ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥ ಕೃತಿ, ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಇವರ ಒಂದು ಕೃತಿ ಇದೆ. ಈ ಕೃತಿಯಲ್ಲಿರ್ತಕ್ಕಂಥ ಒಂದು ಚಾಪ್ಟರೇ ಡ್ರೈನ್ ವೆಲ್ ಥಿಯರಿ, ಸಂಪತ್ತಿನ ಸೋರಿಕೆ ಸಿದ್ಧಾಂತ. ನೋಡಿ, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಅರ್ಲಿ ಬ್ರಿಟಿಷ್ ರೂಲ್ ಅಂತ ಬರೆದಿದ್ದು ಯಾರು ಅಂದರೆ ಈ ಒಂದು ಆರ್ ಸಿ ದತ್ತ ಅವರು. ಇದನ್ನು ಬರೆದಂಥವ್ರು ಯಾರು ಅಂದರೆ ಆರ್ ಸಿ ದತ್ತ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಚಾರ್ಲ್ಸ್ ವುಡ್ ಅಂದರೆ ನಿಮ್ಗೆ ಗೊತ್ತಿದೆ, 1854ರಲ್ಲಿ ಒಂದು ವುಡ್ಸ್ ವರದಿ ಭಾರತಕ್ಕೆ ಬಂತು. ಇದರ ಮುಖಾಂತರ ಏನಾಯಿತು ಅಂದರೆ ನಮಗೆ ಕಲ್ಕತ್ತಾ ಇರ್ಬೋದು, ಬಾಂಬೆ ಇರ್ಬೋದು, ಮಡ್ರಾಸ್ ಇರ್ಬೋದು, ಇಲ್ಲಿ ವಿವಿಗಳು ಸ್ಟಾರ್ಟ್ ಆಯಿತು. ಬ್ರಿಟನ್ ಅಥವಾ ಇಂಗ್ಲೆಂಡ್ ಮಾದರಿ ವಿವಿಗಳು ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು. ಹಾಗೆ ನಮಗೆ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಎನ್ ರಾಯ್ ಅವರನ್ನು ನೋಡೋದಾದರೆ, ಭಾರತದಲ್ಲಿ ಕಮ್ಯುನಿಸ್ಟನ್ನು ಹೆಚ್ಚು ಬೆಳವಣಿಗೆ ತಂದಂಥವರು, ಫಾದರ್ ಆಫ್ ಇಂಡಿಯನ್ ಕಮ್ಯುನಿಸ್ಟ್ ಅಂತ ಕರಿತೀವಿ. ದ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಇವ್ರು ಯಾವ್ದು ಬರೀತಾರೆ? ದ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತ ಕೃತಿಯನ್ನು ಬರೆದಂಥವ್ರು ಯಾರು ಅಂದರೆ ಎನ್ ರಾಯ್ ಅಂತ ಗೊತ್ತಿರಬೇಕು. ದ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತ ಬರೆದಂಥವ್ರು ಯಾರು ಅಂದರೆ ಎನ್ ರಾಯ್ ಅಂತ ಗೊತ್ತಿರಬೇಕು. ಡಿಫ್ರೆಂಟ್ಸ್ ಈ ರೀತಿಯಾದಂಥ ಪ್ರಶ್ನೆಗಳು ಇತ್ತೀಚೆಗೆ KE ಮಾದರಿಯಲ್ಲಿ ಅಥವಾ KE ಬಂದಿರತಕ್ಕಂಥ ಪ್ರಶ್ನೆಗಳು, ಹೊಸ ಪ್ರಶ್ನೆಗಳನ್ನು ನಾವೀಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೊಸ ಪ್ರಶ್ನೆಗಳು. ಪ್ರತಿಹಾರ ರಾಜನಾದ ನಾಗಭಟ್ಟ ಸೆಕೆಂಡನನ್ನು ಸೋಲಿಸಿದ ರಾಷ್ಟ್ರಕೂಟ ದೊರೆ. ನೋಡಿ, ರಾಷ್ಟ್ರಕೂಟ ದೊರೆಗಳು ಅಂದ ತಕ್ಷಣ ನಮಗೆ ಈ ಒಂದು ಕನ್ನಡದ ಕೀರ್ತಿಯನ್ನು ಉತ್ತರ ಭಾರತಕ್ಕೆ ಕೊಂಡೊಯ್ದಂಥವ್ರು ಇವರೇ. ಏಕೆಂದರೆ ವಿಶೇಷವಾಗಿ ನಮಗೆ ಕನೂಜ್ ಇರ್ಬೋದು, ಹಾಗೆ ಈ ಒಂದು ಬಂಗಾಳ ಇರ್ಬೋದು, ಹಾಗೆ ಈ ಗಂಗಾ ನದಿ ಇರ್ಬೋದು, ಹಾಗೆ ಈ ಹಿಮಾಲಯ ಗಂಗಾ ನದಿಯ ನೀರನ್ನು ರಾಷ್ಟ್ರಕೂಟರ ದೊರೆಗಳು ತಮ್ಮ ಗಜಪಡೆ ಅಶ್ವಪಡೆಗೆ ಕುಡಿಸಿದ್ರು ಅನ್ನೋದು ಒಂದು ವಿಶೇಷ ಮಾಹಿತಿ. ಅದು ಗೋವಿಂದ. ಯಾರು ಈ ಕೀರ್ತಿಯನ್ನು ಉತ್ತರ ಭಾರತಕ್ಕೆ ಸ್ಥಾಪನೆ ಮಾಡೋದನ್ನು ಯಾರು ಅಂದರೆ ಈ ಮೂರನೇ ಗೋವಿಂದ. ನೋಡಿ, ಧ್ರುವ ಅಂತಕ್ಕಂಥವನೇನಿದ್ದಾನೆ, ಈ ದ್ವಾರ ಸಮುದ್ರ ಅಂತಕ್ಕಂಥ ಹೆಸರು ಬರೋದಕ್ಕೆ ಇವನೇ ಕಾರಣ. ಹಳೆಬೀಡಲ್ಲಿ ಧ್ರುವ ಕೆರೆಯನ್ನು ನಿರ್ಮಾಣ ಮಾಡ್ತಾನೆ. ಹಾಗಾದರೆ ಈ 1ನೇ ಕೃಷ್ಣ ಅಂತಕ್ಕಂಥವನೇನಿದ್ದಾನೆ, ವಿಶೇಷವಾಗಿ 771 8ನೇ ಶತಮಾನದಲ್ಲಿ ಈ ಒಂದು ಎಲ್ಲೋರದ ಈ ಒಂದು ಕೈಲಾಸನಾಥ ದೇವಾಲಯವನ್ನು ಏನು ಮಾಡ್ತಾನೆ, ಕಟ್ತಾನೆ. ಹಾಗಾಗಿ ಈಗ ನಿಮಗೆ ರಾಷ್ಟ್ರಕೂಟರಲ್ಲೇ ವಿಶೇಷವಾದ ವ್ಯಕ್ತಿ ಯಾರು ಅಂದರೆ ಅಮೋಘ ವರ್ಷನ್ ನೃಪತುಂಗ. ಇವನ ಆಸ್ಥಾನದಲ್ಲಿದ್ದಂಥ ಶ್ರೀವಿಜಯ ಬರೆದಂಥ ಕೃತಿಯೇ ಈ ಕವಿರಾಜ ಮಾರ್ಗ ಅಂತ ಗೊತ್ತಿರಬೇಕು. ಈ ಕವಿರಾಜ ಮಾರ್ಗದ ಮೇಲೆ ಇತ್ತೀಚೆಗೆ ಭಿನ್ನವಾದ ಪ್ರಶ್ನೆಗಳು ಬರ್ತವೆ. ಕನ್ನಡದ ಮೊದಲ ಪದ್ಯ ಕೃತಿ ಇದೆ, ಕನ್ನಡದ ಮೊದಲ ಉಪಲಬ್ಧ ಕೃತಿ ಇದೆ, ಕನ್ನಡದ ಮೊದಲ ಈ ಲಾಕ್ಷಣಿಕ ಕೃತಿನೂ ಸಹ ಇದೆ ಅಂತ ಗೊತ್ತಿರಬೇಕು. ಮೂರನೇ ಗೋವಿಂದ ಏನಿದ್ದಾನೆ, ಇವನಿಗೆ ಸಂಬಂಧಿಸಿದಂಥ ಪ್ರಶ್ನೆ ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ ಮೇಲೆ ನಮಗೆ ವಿಶೇಷವಾಗಿ ಗೊತ್ತಾಯಿತು ಪ್ರತಿಹಾರ ರಾಜನಿಗೆ ಸಂಬಂಧಿಸಿದಂಥ ಅಂಶಗಳು. ಎಸ್, ಇದಾದಮೇಲೆ ನಮಗೆ ಪ್ರತಿಹಾರ ರಾಜನ ನಾಗಭಟ್ಟ ಮತ್ತು 2ನೇ ನಾಗಭಟ್ಟ, ನಿಮಗೆ ರಜಪೂತ್ಸಲ್ಲಿ ಬರ್ತಕ್ಕಂಥ ಪ್ರತಿಹಾರ ನಾಗಭಟ್ಟ ಸೆಕೆಂಡ್ ಬಗ್ಗೆನೂ ಮಾಹಿತಿ ಇರಲಿ. ಅಹಮದ್ ನಗರದ ನಿಜಾಂ ಶಾಹಿ ವಂಶದ ಸ್ಥಾಪಕ ಯಾರು? ನೋಡಿ, ಇಲ್ಲಿ ಸುಮಾರು ನಮಗೆ ಬಹುಮನಿ ಸಾಮ್ರಾಜ್ಯ ಏನಿದೆ, ಈ ಬಹುಮನಿ ಸಾಮ್ರಾಜ್ಯ 1347ರಿಂದ 1527ರವರೆಗೆ 5 ಶಾಹಿ ಮನೆತನಗಳಾಗುತ್ತೆ. ಆ 5 ಶಾಹಿ ಮನೆತನಗಳಲ್ಲಿ ವಿಶೇಷವಾಗಿ ನಮಗೆ ಒಂದು ಯಾವುದು ಅಂದರೆ ಅಹಮದ್ ನಗರ ಅಂತ ಗೊತ್ತಿರಬೇಕು. ಈ ಅಹಮದ್ ನಗರ 1490ರಲ್ಲಿ ಡಿವೈಡ್ ಆಗುತ್ತೆ. ಈ ಅಹಮದ್ ನಗರದ ಒಬ್ಬ ಫೌಂಡರ್ ಯಾರು ಅಂದರೆ ಮಲ್ಲಿಕ್ ಮಹಮ್ಮದ್ ಅಂತ ಗೊತ್ತಿರಬೇಕು. ಹಾಗಾದರೆ ಈ ಅಹಮದ್ ನಗರ ಏನು ಮಾಡುತ್ತೆ? ಈ ಅಹಮದ್ ನಗರನೂ ಸಹ ತಾಳಿಕೋಟೆ ಕದನದಲ್ಲಿ ಭಾಗವಹಿಸಿದ್ರ ಬಗ್ಗೆ ಗೊತ್ತಿರಬೇಕು. ಈ ಒಂದನೇ ಆದಿಲ್ ಶಾ ಅಂತಕ್ಕಂಥ ಬಿಜಾಪುರದ ಸುಲ್ತಾನ. ಯಾರು? ಬಿಜಾಪುರದ ಸುಲ್ತಾನ ಈ ಅಹಮದ್ ನಗರದ ರಾಣಿಯಾದಂತಹ ಚಾಂದ್ ಬೀಬಿಯನ್ನು ಏನು ಮಾಡ್ತಾನೆ? ವಿವಾಹ ಆಗ್ತಾನೆ. ಚಾಂದ್ ಬೀಬಿಯನ್ನು ವಿವಾಹವಾಗಿ ಏನು ಮಾಡ್ತಾನೆ? ತಾಳಿಕೋಟೆ ಕದನಕ್ಕೆ ಮುಂದಾಗ್ತಾನೆ. ಆದರೆ ಅಕ್ಬರ್ನ ವಿರುದ್ಧ ಹೋರಾಡಿದಂತಹ ಒಂದು ದಕ್ಷಿಣದ ರಾಣಿ ಯಾರು ಅಂದರೆ ಇವಳೇ ಚಾಂದ್ ಬೀಬಿ. ಆಗ ಅಕ್ಬರ್ ಸೋಲಿಸ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ 1ನೇ ಆದಿಲ್ ಶಾನ ಕಾಲದಲ್ಲಿ ತಾಳಿಕೋಟೆ ಕದನಕ್ಕೆ ಅಹಮದ್ ನಗರದ ಸಪೋರ್ಟ್ ಇತ್ತು ಅಂತ ಗೊತ್ತಿರಬೇಕು. ಇದರ ಫೌಂಡರ್ 1490ರಲ್ಲಿ ಮಲ್ಲಿಕ್ ಅಹಮದ್ ಅಂತ ಗೊತ್ತಿರಬೇಕು.
ಮಲ್ಲಿದ್ ಅಹಮದ್ ಅಂತ ಗೊತ್ತಿರಬೇಕು. 5 ಶಾಹಿ ಮನೆತನಗಳ ಫೌಂಡರ್ಗಳ ಬಗ್ಗೆ ಇಂದಿನ ವಿಡಿಯೋಗಳಲ್ಲೂ ಸಹ ನಾನು ಡಿಸ್ಕಷನ್ ಮಾಡಿದ್ದೀನಿ, ಅದನ್ನು ಸಹ ನೀವು ಅದನ್ನು ನೋಡ್ಬೋದು. ಕೆಳಗಿನವರುಗಳಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ನೋಡಿ, ಇದೊಂದು ಡಿಫ್ರೆಂಟ್ ಕ್ವಶನ್ಸ್ ಇದೆ. ಕೆಳಗಿನವರುಗಳಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ನೋಡಿ, 1947 ಈ ಒಂದು ಆಗಸ್ಟ್ 15ನೇ ತಾರೀಕಿಂದ 1947 1948 ಈ ಜೂನ್ವರೆಗೆ ಇದ್ದಂಥವ್ರು ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಆದರೆ ಭಾರತೀಯ ಗವರ್ನರ್ ಜನರಲ್ ಯಾರಾಗಿದ್ದ ಅಂದರೆ 1948ರಿಂದ 1950 ಜನವರಿ 26 ಇದ್ದಂಥವ್ರು ಸಿ ರಾಜಗೋಪಾಲಾಚಾರಿ. ನಮಗೆ ಪ್ರಶ್ನೆ ಕೇಳಿದರೆ, ಬ್ರಿಟಿಷ್ ಇಂಡಿಯಾ ಆದಮೇಲೆ ಇಂಡಿಪೆಂಡೆಂಟ್ ಇಂಡಿಯನ್ ಫಸ್ಟ್ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್, ಇಂಡಿಪೆಂಡೆಂಟ್ ಇಂಡಿಯನ್ ಫಸ್ಟ್ ಇಂಡಿಯನ್ ಗವರ್ನರ್ ಜನರಲ್ ಅಂದರೆ ಸಿ ರಾಜಗೋಪಾಲಾಚಾರಿ. ಇದು ಲಾಸ್ಟ್ ಗವರ್ನರ್, ಭಾರತದ ಕೊನೆಯ ಅಂತ ಕೇಳಿದ್ದಾನೆ. ಕೆಳಗಿನವರಲ್ಲಿ ಅವನು ಬ್ರಿಟಿಷ್ ಇಂಡಿಯಾ ಅಂತ ಕೇಳಿಲ್ಲ, ಸ್ವತಂತ್ರ ಭಾರತ ಅಂತ ಕೇಳಿಲ್ಲ, ಹಾಗಾಗಿ ಸಿ ರಾಜಗೋಪಾಲಾಚಾರಿ. ಫಸ್ಟ್ ಪ್ರೆಸಿಡೆಂಟ್ ಯಾರು ಅಂದರೆ ನಿಮಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ವೆವೆಲ್ ಅಂದರೆ 1945 ಒಂದು ವೆವೆಲ್ ಪ್ಲ್ಯಾನ್, ಈ ಸಿಮ್ಲಾ ಅಗ್ರಿಮೆಂಟ್ ಏನಾಗುತ್ತೆ, ವೆವೆಲ್ ಪ್ಲ್ಯಾನ್ ಏನಾಗುತ್ತೆ, ಇದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಭಾರತ ಸ್ವತಂತ್ರಗೊಂಡಾಗ ಇದ್ದಂಥವನೇ ಲಾರ್ಡ್ ಮೌಂಟ್ ಬ್ಯಾಟನ್. ಅಥವಾ ನಿಮಗೆ ಭಾರತ ಸ್ವತಂತ್ರಗೊಂಡಾಗಿದ್ದಂಥ ಒಬ್ಬ ಇಂಗ್ಲೆಂಡಿನ ಪ್ರಧಾನಿ ಯಾರು ಅಂತ ಕೇಳ್ಬೋದು. ಪ್ರಧಾನಿ ಯಾರು ಅಂದರೆ ಈ ಒಂದು ಕ್ಲೆಮೆಂಟ್ ಆಟ್ಲಿ ಅಂತಕ್ಕಂಥವನು ಪ್ರಧಾನಿ ಇದ್ದ. ನೆಕ್ಸ್ಟು ಭಾರತ ಸ್ವತಂತ್ರಗೊಂಡಾಗ ಅಮೇರಿಕದ ಅಧ್ಯಕ್ಷ ಯಾರಿದ್ದ ಅಂತ ಕೇಳ್ಬೋದು. ಅವನೇ ಹ್ಯಾರಿ ಟ್ರೂಮನ್ ಅಂತ ಅವನ ಹೆಸರು. ಯಾರು? ಹ್ಯಾರಿ ಟ್ರೂಮನ್ ಅಂತಕ್ಕಂಥವನಿದ್ದ. ಎಸ್, ಹಾಗಾದರೆ ಇದೇ ರೀತಿಯಾಗಿ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ನಮಗೆ ಕೇಳ್ತಾ ಹೋಗ್ಬೋದು. ಈಗ ಸಿ ರಾಜಗೋಪಾಲಾಚಾರಿ ಬಗ್ಗೆನೂ ಸಹ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಕರ್ನಾಟಕದಲ್ಲಿ ಮೊದಲ ಮೊಘಲ್ ಚಕ್ರವರ್ತಿ ಅಂದರೆ ಅತಿಕ್ರಮಣ ನಡೆದ ವರ್ಷಗಳನ್ನು ಗುರುತಿಸಿ. ನೋಡಿ, ನಮಗೆ ಡೆಲ್ಲಿ ಮತ್ತು ಕರ್ನಾಟಕದ ಮೇಲೆ ಗೊತ್ತಿರಬೇಕು. ನೋಡಿ, ದೆಹಲಿ ಸುಲ್ತಾನರಲ್ಲಿ ಕರ್ನಾಟಕದ ಮೇಲೆ ಅಥವಾ ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದಂಥವ್ನು ಫಸ್ಟ್ ಯಾರು ಅಂದರೆ ಅಲ್ಲಾವುದ್ದೀನ್ ಅಂತಕ್ಕಂಥವ್ನು, ಅಲ್ಲಾವುದ್ದೀನ್ ಖಿಲ್ಜಿ ಅಂತ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಈ ಮಲ್ಲಿಕ್ ಕಾಫರ್ ದ್ವಾರ ಸಮುದ್ರ ಇವ್ರ ಮೇಲೆಲ್ಲ ದಾಳಿ ಮಾಡ್ತಾನೆ. ಅದೇ ರೀತಿಯಾಗಿ ಮೊಘಲ್ ಚಕ್ರವರ್ತಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂಥವ್ನು ಯಾರು ಅಂದರೆ ಅಕ್ಬರ್. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಒಂದು ಕರ್ನಾಟಕ, ಔರಂಗಜೇಬ್ ಸೌತ್ ಇಂಡಿಯಾದಲ್ಲಿ 25 ವರ್ಷಗಳ ಕಾಲ ಇರ್ತಾನೆ. ಔರಂಗಾಬಾದನ್ನು ಏನು ಮಾಡ್ತಾನೆ, ತನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಈ ಸಂದರ್ಭದಲ್ಲಿ ಈ ಬೀದರ್ ಕೋಟೆಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ಬೀದರ್ ಕೋಟೆಯ ಮೇಲೆ ಔರಂಗಜೇಬನ ಸೇನೆ ಅಟ್ಯಾಕ್ ಮಾಡಿದಂಥ ವರ್ಷ ಯಾವುದು ಅಂದರೆ ನಿಮ್ಗೆ ಗೊತ್ತಿರಬೇಕು, 1657. ಸಿರಿಕೋಟೆ ಅಥವಾ ಬೀದರ್ ಕೋಟೆ ಮೇಲೆ ಅಟ್ಯಾಕ್ ಮಾಡ್ತಾನೆ ಈ 1657ರಲ್ಲಿ. ಇದು ನಮಗೆ ಕೇಳೋ ಪ್ರಶ್ನೆಗಳು, ದೆಹಲಿಯ ಸುಲ್ತಾನರಲ್ಲಿ ಯಾರು ಫಸ್ಟು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ್ರು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಹಾಗೆ ಅಕ್ಬರ್ ಬಗ್ಗೆ, ಹಾಗೆ ಔರಂಗಜೇಬ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೂ ಸಹ ನಮಗೆ ಕರ್ನಾಟಕದಲ್ಲಿ ಮೊದಲ ಮೊಘಲ್ ಅತಿಕ್ರಮಣ ನಡೆದ ವರ್ಷವನ್ನು ಗುರುತಿಸಿದ್ವಿ ಅಂತಕ್ಕಂಥದ್ದು ಗೊತ್ತಾಯಿತು. ಎಸ್, 8ನೇ ಪ್ರಶ್ನೆ ಆದಮೇಲೆ ವಸುಮಿತ್ರ, ಅಶ್ವಘೋಷ ಮತ್ತು ನಾಗಾರ್ಜುನರಂತಹ ವಿದ್ವಾಂಸರು ಈತನ ಆಸ್ಥಾನದಲ್ಲಿದ್ದರು. ನಮಗೆ ಭಾಳ ಈಸಿಯಾಗಿ ಕಂಡುಹಿಡಿಬೋದು. ಕನಿಷ್ಕ ಅಂತ ಗೊತ್ತಿರಬೇಕು. ಇಲ್ಲಿ 4ನೇ ಒಂದು ಬೌದ್ಧ ಸಮ್ಮೇಳನವನ್ನು ಇವನೇನು ಮಾಡ್ತಾನೆ, ಕಾಶ್ಮೀರದ ಕುಂಡಲಿ ವನದಲ್ಲಿ ನಡೆಸ್ತಾನೆ. ಅದು 100 ಸಾಮಾನ್ಯ ಶಕದಲ್ಲಿ. ಎಸ್, ಹಾಗಾದರೆ ಇದರ ಅಧ್ಯಕ್ಷ ಆದಂಥವನು ಯಾರು ಅಂದರೆ ವಸುಮಿತ್ರ. ಇದರ ಉಪಾಧ್ಯಕ್ಷ ಯಾರು ಅಂದರೆ ಅಶ್ವಘೋಷ. ನೋಡಿ, ವಸುಮಿತ್ರನ ಒಂದು ಕೃತಿ ಯಾವುದು ಅಂದರೆ ನಿಮಗೆ ಗೊತ್ತಿದೆ, ಮಹಾವಿಭಾಸ್ ಅಂತ, ಮಹಾವಿಭಾಸ್. ಹಾಗೆ ಅಶ್ವಘೋಷನ ಕೃತಿ ಯಾವುದು ಅಂದರೆ ಈ ಒಂದು ಬುದ್ಧಚರಿತೆ. ಯಾವುದು ಅಂದರೆ ಬುದ್ಧಚರಿತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ನಾಗಾರ್ಜುನರಂತಹ ವಿದ್ವಾಂಸರು ಏನು ಮಾಡಿದ್ರು, ಐನ್ಸ್ಟೀನ್ ಅಂತ ಕರಿತೀವಿ, ಭಾರತದ ಐನ್ಸ್ಟೀನ್, ನಾಗಾರ್ಜುನ ಅಂತ ಕರಿತೀವಿ. ಇವರೆಲ್ಲ ಇದ್ದದ್ದು ಯಾರ ಕಾಲದಲ್ಲಿ ಅಂದರೆ ಕನಿಷ್ಕನ ಕಾಲದಲ್ಲಿದ್ದು. ಇನ್ನು ಮಾಥುರ ಅಂತಕ್ಕಂಥವ್ನು ಒಪ್ಪಿದ್ದ. ಹೀಗೆ ಕನಿಷ್ಕನ ಆಸ್ಥಾನದಲ್ಲಿದ್ದಂಥ ಸುಮಾರು ಅಂಶಗಳ ಬಗ್ಗೆ ಗೊತ್ತಿರಬೇಕು. ಹರ್ಷವರ್ಧನ, ಪುಲಿಕೇಶಿ, ರಾಜರಾಜವರ್ಧನ ಅಥವಾ ರಾಜರಾಜ ಚೋಳ ಒಂದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ನಿಮಗೆ ಈ ಪ್ರಶ್ನೆಗಳನ್ನು ಮತ್ತೆ ಬೇರೆ ಬೇರೆ ವಿಧಾನದಲ್ಲಿ ಕೇಳ್ಬೋದು. ನಿಕೊಲೋ ಕೋಂಟಿ ಎಂಬ ಇಟಲಿ ಪ್ರವಾಸಿಗ 1420ರಲ್ಲಿ
ರವರ ಆಡಳಿತ ಕಾಲದಲ್ಲಿ ನಮಗೆ ಏನು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ. ನೋಡಿ, ಮೇಜರಾಗಿ ನಮಗೆ ಕೇಳ್ತಕ್ಕಂಥ ಪ್ರಶ್ನೆ 1ನೇ ದೇವರಾಯ ಮತ್ತು 2ನೇ ದೇವರಾಯ. ನಿಕೊಲೋ ಡಿ ಕೋಂಟಿ ಬಗ್ಗೆ ನಿಮ್ಗೆ ಗೊತ್ತಿದೆ. ಸುಮಾರು 8 ಜನ 9 ಜನ ಟ್ರಾವೆಲರ್ಸ್ ಬರ್ತಾರೆ 1ನೇ ದೇವರಾಯನ ಕಾಲದಲ್ಲಿ ಇವನು ಬಂದ ಅಂತಕ್ಕಂಥದ್ದು. ಬಟ್ ನಿಮಗೆ ಈ ಗಜಬೆಂಟೆಗಾರ ಅಥವಾ 2ನೇ ದೇವರಾಯ 2ನೇ ದೇವರಾಯನ ಕಾಲದಲ್ಲಿ ಬಂದಂಥವನು ಗೊತ್ತಿದೆ. ಈ ಪರ್ಷಿಯಾದ ಅಥವಾ ಇರಾನಿನ ಯಾರು ಅಂದರೆ ಈ ಅಬ್ದುಲ್ ರಜಾಕ್ ಅಂತ ಗೊತ್ತಿರಬೇಕು. ಯಾರು ಅಂದರೆ ಅಬ್ದುಲ್ ರಜಾಕ್ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ 1ನೇ ಹರಿಯರ್ನ ಕಾಲಕ್ಕೆ ಯಾರು ಬರ್ತಾನೆ? ಈ ಒಂದು ಇಬನ್ ಬಟೋಟ ಅಂತ ಬರ್ತಾನೆ. ಇಬನ್ ಬಟೋಟ ಯಾರು ಅಂದರೆ ಈ ಮೊರಕ್ಕೋ ದೇಶಕ್ಕೆ ಸೇರಿದವನು, ಆಫ್ರಿಕಾ ಕಾಂಟಿನೆಂಟಿಂದ ಭಾರತಕ್ಕೆ ಬಂದಂಥವನು ಅಂತ ಗೊತ್ತಿರಬೇಕು. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದಂಥವ್ರು ಇಬ್ಬರು ಪೋರ್ಚುಗಲ್ನವರು ಅಂತ ಗೊತ್ತಿರಬೇಕು. ಡೊಮಿಂಗೋ ಪಯಾಜ್ ಮತ್ತು ಈ ಬಾರ್ಬೋಸಾ ಅಂತಕ್ಕಂಥವ್ರು ಇವರ ಆಸ್ಥಾನಕ್ಕೆ ಬಂದಂಥವ್ರು. ನಿಮಗೆ ಸದಾಶಿವರಾಯ ಸೆರೆಮನೆಯಲ್ಲಿ ಇಡ್ತಾನೆ. ಸದಾಶಿವರಾಯನನ್ನು ಸೆರೆಮನೆಯಲ್ಲಿಟ್ಟು ಅಳಿಯ ರಾಮರಾಯ ಈ ತಾಳಿಕೋಟೆ ಕದನಕ್ಕೆ ಸಂಬಂಧಿಸಿದಂಥ ಹೋರಾಟಗಳನ್ನು ಮಾಡ್ತಾನೆ. ಹಾಗಾಗಿ ನಿಮಗೆ ಶ್ರೀಕೃಷ್ಣ ದೇವರಾಯ ಫಸ್ಟ್ ಮತ್ತು ಹರಿಹರ ಫಸ್ಟ್, ನಿಕೊಲೋ ಡಿ ಕೋಂಟಿ ಎಂಬ ಇಟಲಿಯ ಪ್ರವಾಸಿಗನ ಒಂದು ವಿಶೇಷ ಅಂಶ 1ನೇ ದೇವರಾಯ 2ನೇ ದೇವರಾಯ. ಹಾಗೆ ಹರಿಹರ ಫಸ್ಟ್ ಇವನ ಆಸ್ಥಾನಕ್ಕೆ ಬಂದವನೇ ಇಬನ್ ಬಟೋಟ. ಇತ್ತೀಚೆಗೆ ಜಾಸ್ತಿ ಕೇಳ್ತಾರೆ. ಇವನು ಆಫ್ರಿಕಾ ಕಾಂಟಿನೆಂಟ್ ಅವನು, ಮೊರಕ್ಕೋ ದೇಶದವನು ಅಂತ ಗೊತ್ತಿರಬೇಕು. ಸರ್ ಥಾಮಸ್ ರೋ ಆಸ್ಥಾನಕ್ಕೆ ಭೇಟಿ ನೀಡಿದ ಆಸ್ಥಾನಕ್ಕೆ ಭೇಟಿ ನೀಡಿದ 2ನೇ ರಾಯಭಾರಿ. ನೋಡಿ, ಒಟ್ಟು ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಪರ್ಮಿಷನ್ ಪಡೆಯೋದಕ್ಕೆ 2 ಅಲ್ಲ 4 ಜನ ಟ್ರಾವೆಲರ್ಸ್ಗಳು ಅನ್ನೋದಕ್ಕಿಂತ ಬಿಸ್ನೆಸ್ ಮ್ಯಾನ್ಗಳು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಬ್ಬ ವ್ಯಾಪಾರಸ್ಥರು ಬರ್ತಾರೆ. ಅವ್ರು ಯಾರ್ಯಾರು ಅಂತಕ್ಕಂಥದ್ದು ನಮಗೆ ಬೇಕು. 1608ರಲ್ಲಿ ಒಬ್ಬ ಬರ್ತಾನೆ, 1612ರಲ್ಲಿ ಒಬ್ಬ ಬರ್ತಾನೆ, 1613ರಲ್ಲಿ ಬರ್ತಾನೆ, ಬಿಸ್ನೆಸ್ ಆಗುತ್ತೆ. 1615 ಮತ್ತು 16ರಲ್ಲಿ ಒಬ್ಬ ಬಂದಿದ್ದ ಅಂತ ಹೇಳ್ತಾರೆ. ಯಾರು ಅಂದರೆ ಫಸ್ಟ್ 1608ರಲ್ಲಿ ಈ ಒಂದು ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಆಸ್ಥಾನಕ್ಕೆ ಬಂದಂಥವ್ನು ಯಾರು ಅಂದರೆ ಈ ಒಂದು ಕ್ಯಾಪ್ಟನ್. ಯಾರು ಅಂದರೆ ಈ ಒಂದು ಕ್ಯಾಪ್ಟನ್ ಬೆಸ್ಟ್ ಅಂತಕ್ಕಂಥವ್ನು ಬರ್ತಾನೆ. ಕ್ಯಾಪ್ಟನ್ ಬೆಸ್ಟ್ ಆದಮೇಲೆ ಈ ಒಂದು ಕ್ಯಾಪ್ಟನ್ ಹಾಕಿಂಗ್ಸ್ ಅಂತ ಬರ್ತಾನೆ. ಕ್ಯಾಪ್ಟನ್ ಹಾಕಿಂಗ್ಸು 1608ರಲ್ಲಿ ಬರ್ತಾನೆ. ಕ್ಯಾಪ್ಟನ್ ಬೆಸ್ಟು 1612ರಲ್ಲಿ ಬರ್ತಾನೆ. ಹಾಗೆ 1613ರಲ್ಲಿ ಬಂದಂಥವ್ನು ಯಾರು ಅಂದರೆ ಈ ಒಂದು ಆಲ್ಡ್ವರ್ತ್ ಇವನು ಬಂದಾಗಲೇ ಏನಾಗುತ್ತೆ ಅಂದರೆ ಸೂರತ್ ಅನ್ನೋದು ಪರ್ಮಿಷನ್ ತಗೊಳುತ್ತೆ. ನೆಕ್ಸ್ಟ್ ಹಾಗಾದರೆ ನಮಗೆ ಸರ್ ಥಾಮಸ್ ರೋ ಬಂದಿದ್ದು ಇವಾಗ ಆಗ್ರಾದಲ್ಲಿರ್ಬೋದು, ಹಾಗೆ ಅಲಹಾಬಾದ್ ಇರ್ಬೋದು. ಇನ್ನೂ ವಿಸ್ತಾರ ಮಾಡ್ತಾನೆ. ಈ 1613ರ ಅಧಿಕಾರವನ್ನು ವಿಸ್ತಾರ ಮಾಡಿ ಜಹಾಂಗೀರ್ ಹತ್ರ ಪರ್ಮಿಷನ್ ಪಡಿತಾನೆ. ಗೊತ್ತಿರಬೇಕು ಜಹಾಂಗೀರ್. ನೋಡಿ, ಕಲ್ಕತ್ತಾದಲ್ಲಿ ಇವರಿಗೆ ಏನು ದಿವಾನಿ ರೈಟ್ಸ್, ಡ್ಯುಯಲ್ ಗೌರ್ಮೆಂಟ್ ಎಲ್ಲ ಮುಂಚೆ ಅಧಿಕಾರ ಕೋಟೆ ಕಟ್ಟೋದಕ್ಕೆ ಶಹಜಾನ್ ಕೊಡ್ತಾನೆ. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆದಾಗ ಅಕ್ಬರ್ ಇರ್ತಾನೆ. ಹಾಗಾಗಿ ಬಾಬರ್ಗೆ ಸಂಬಂಧಿಸಿದಂತೆ ನಿಮ್ಗೆ ಗೊತ್ತಿರುವ ಶ್ರೀಕೃಷ್ಣ ದೇವರಾಯನ ಕಾಲದಾಗ ಇರ್ತಾನೆ. ಜಹಾಂಗೀರ್ ಆಸ್ಥಾನಕ್ಕೆ ಬಂದಂಥ 4 ಜನ 1608ರಲ್ಲಿ ಕ್ಯಾಪ್ಟನ್ ಹಾಕಿಂಗ್ಸ್ ಬರ್ತಾನೆ. ಇವನಿಗೆ ಖಾನ್ ಅನ್ನೋ ಬಿರುದನ್ನು ಕೊಡ್ತಾನೆ. 1612ರಲ್ಲಿ ಕ್ಯಾಪ್ಟನ್ ಬೆಸ್ಟ್ ಬರ್ತಾನೆ. 1613ರಲ್ಲಿ ಆಲ್ಡ್ವರ್ತ್ ಅಂತ ಬಂದು ಸೂರತ್ತನ್ನು ಪರ್ಮಿಷನ್ ತೊಗೊಳ್ತಾನೆ. 1615-16ರಲ್ಲಿ ಸರ್ ಥಾಮಸ್ ರೋ ಅಂತಕ್ಕಂಥವ್ನು ಬಂದು ಆಗ್ರಾ, ಅಲಹಾಬಾದ್ ಮುಂತಾದ ಕಡೆ ಏನು ಮಾಡ್ತಾನೆ, ವ್ಯಾಪಾರವನ್ನು ವಿಸ್ತರಣೆ ಮಾಡ್ತಾನೆ. ಎಸ್, ಹಾಗಾದರೆ 11ನೇ ಪ್ರಶ್ನೆಗೆ ನಮಗೆ 4ನೇ ಆಪ್ಷನ್ ಸರಿಯಾಯಿತು. ಕೃಷ್ಣದೇವರಾಯ ಸ್ವಂತ ಒಬ್ಬ ಮಹಾನ್ ಕವಿಯೂ ಆಗಿದ್ದ ಡ್ಯಾಶ್ ಎಂದು ಕರೆಯಲ್ಪಡಲಾಗುತ್ತಿತ್ತು. ನೋಡಿ, ಹಿಮ್ಮಡಿ ದೇವರಾಯ ಗಜಬೆಂಟೆಗಾರ ಅಂದರೆ ಈ ಒಂದು 2ನೇ ದೇವರಾಯ ಅಂತ. ಆಂಧ್ರ ಭೋಜ ಯಾಕೆ ಅಂದರೆ ಇವನ ಕಾಲದಲ್ಲಿ ವಿದ್ವಾಂಸರಿದ್ದರು. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಏನಾಗಿತ್ತು, ವಿದ್ವಾಂಸರಿದ್ದರು. ವಿದ್ವಾಂಸರಿಗೆ ಅನುಗುಣವಾಗಿ ಈ ಹೆಸರಿನಿಂದ ಕರಿತಾ ಇದ್ವಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದೊಂದು ಸಿಂಪಲ್ ಪ್ರಶ್ನೆ. ಬೇಲೂರು ದೇವಾಲಯವನ್ನು ಹೊಯ್ಸಳ ವಿಷ್ಣುವರ್ಧನ ಈ ಕೆಳಗಿನ ಶತ್ರುಗಳಲ್ಲಿ ಒಬ್ಬನ ಮೇಲೆ ವಿಜಯದ ಸ್ಮರಣಾರ್ಥವಾಗಿ ನಿರ್ಮಿಸಿದನು ಅಂತ. ನೋಡಿ, ಇಲ್ಲಿ ಚಾಲುಕ್ಯ, ಚೋಳರು, ಅಲುಪರು, ಪಾಂಡ್ಯರು. ನೋಡಿ, ಶ್ರೀ ರಾಮಾನುಜಾಚಾರ್ಯರಿಗೆ ಕಿರುಕುಳ ನೀಡಿದಂತಹ ಈ ಒಂದು 1ನೇ ಕುಲತ್ತುಂಗ ಯಾರು? 1ನೇ ಕುಲತ್ತುಂಗ ಚೋಳ ಅಂತಕ್ಕಂಥ ಗೊತ್ತಿದೆ. 1116ರಲ್ಲಿ ಈ ಒಂದು ತಲಕಾಡು ಕದನ ನಡೆಯುತ್ತೆ. ತಲಕಾಡು ಕದನದಲ್ಲಿ ಈತನನ್ನು ಸೋಲಿಸಿ ಏನು ಮಾಡ್ತಾನೆ ಇವನು,
ತಲಕಾಡು, ಮೈಸೂರಿನ ತಲಕಾಡು ಗೊಂಡ ಅಂತಕ್ಕಂಥ ಬಿರುದು ಪಡಿತಾನೆ. ಅದಷ್ಟೇ ಅಲ್ಲ, ಈ ಬೇಲೂರಿನ ಚೆನ್ನಕೇಶವ ದೇವಾಲಯ, ಏಕಕೂಟ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಹಾಗೆ ಈ ತಲಕಾಡಿನ ವಿಶೇಷವಾಗಿ ಈ ಕೀರ್ತಿನಾರಾಯಣ ದೇವಾಲಯವನ್ನು ನಿರ್ಮಾಣ, ಬೇಲೂರು ಮತ್ತು ಕೀರ್ತಿನಾರಾಯಣ ಎರಡೂ ದೇವಾಲಯಗಳು ನಿರ್ಮಾಣ ಆಗಿದ್ದು ಚೋಳರ ವಿಜಯದ ನೆನಪಿಗಾಗಿ, ತಲಕಾಡು ಕದನ ಮತ್ತು ಚೋಳರ ವಿಜಯದ ನೆನಪಿಗಾಗಿ ಇದು ಏನಾಗುತ್ತೆ ಅಂದರೆ ನಡೀತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದಕ್ಕೆ ಕಾರಣ ಯಾರು ಅಂದರೆ ಸುಮಾರು 12 ವರ್ಷಗಳ ಕಾಲ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆಯಲ್ಲಿದ್ದಂಥವರೇ ಶ್ರೀ ರಾಮಾನುಜಾಚಾರ್ಯರು ಬೇಲೂರು ದೇವಾಲಯವನ್ನು ಹೊಯ್ಸಳರು ವಿಷ್ಣುವರ್ಧನನು ಈ ಕೆಳಗಿನ ಶತ್ರುಗಳಿಂದ ಗೆದ್ದ ವಿಜಯದ ಸ್ಮರಣಾರ್ಥವಾಗಿ ನಿಮಗೆ ಕಟ್ಟಿದ್ರ ಬಗ್ಗೆ ಗೊತ್ತಿರಬೇಕು. ಈ ಕೀರ್ತಿನಾರಾಯಣ ದೇವಾಲಯ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ರೀಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಬೇಲೂರಿನ ಚೆನ್ನಕೇಶವ ದೇವಾಲಯ ಏನಿದೆ ಇದು ಏಕಕೂಟ ದೇವಾಲಯ ಅಂತ ಗೊತ್ತಿರಬೇಕು. 5 ಪಂಚಕೂಟ ದೇವಾಲಯಗಳು ಹೊಯ್ಸಳರಲ್ಲಿ ಬರುತ್ತೆ. ಈ ದೇವಾಲಯ 2023ರಲ್ಲಿ 42ನೇ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಸೇರ್ಪಡೆ ಆಯಿತು ಭಾರತಕ್ಕೆ ಅಂತ. ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ನೋಡಿ, ಮೈಸೂರು ದಿವಾನರನ್ನು ಕಾಲಾನುಕ್ರಮವಾಗಿ ಜೋಡಿಸಿ. ನಮಗೆ ಭಾಳ ಈಸಿ ಅಂದರೆ ಆರ್ಕಾಟ್ ರಾಮಸ್ವಾಮಿ ಅವರು ಕೊನೆಯವರು ಅಂತ. ನೋಡಿ, ಕೊನೆಯವರು ಗೊತ್ತಿದ್ರೆ ಇಲ್ಲಿ ಕೊನೆಯಾಗಿದೆ. ಹಾಗಾದ್ರೆ ನಾವು ಮತ್ತೆ ಇವ್ರನ್ನ ಹುಡ್ಕೋದೇ ಬೇಡ. ವಿಶ್ವೇಶ್ವರಯ್ಯ ಪ್ರಥಮ ಅಂದರೆ ವಿಶ್ವಸಮರ ಆದಾಗ ಇದ್ದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈಗ ನಮಗೆ 1901ರಿಂದ 6ರವರೆಗೆ ಕೃಷ್ಣ ಅವರಿದ್ದರು. ನೆಕ್ಸ್ಟು 1912ರಿಂದ 18ರವರೆಗೆ 6 ವರ್ಷ ವಿಶ್ವೇಶ್ವರಯ್ಯನವರಿದ್ದರು. ಹಾಗೆ ಸರ್ಮಿರ್ಜ್ ಇಸ್ಮಾಯಿಲ್ ಸಹ 20ರಿಂದ 26ರಿಂದ 41ರವರೆಗೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅವರು ಕೊನೆಯವರಾಗಿದ್ದರಿಂದ ನಮಗೆ ಫಸ್ಟು ಸಿ ಇಲ್ಲಿದೆ, ನೆಕ್ಸ್ಟು ಬಿ ಗೊತ್ತಾಯಿತು, ನೆಕ್ಸ್ಟು ಡಿ ಗೊತ್ತಾಯಿತು, ನೆಕ್ಸ್ಟು ಎ ಅಂತಕ್ಕಂಥದ್ದೇ ಕೊನೆಯದು. ನಿಮಗೇನು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ 1947ರಲ್ಲಿ ಮೈಸೂರು ಸತ್ಯಾಗ್ರಹ ಅಥವಾ ಅರಮನೆ ಚಳವಳಿ ಅಥವಾ ಜವಾಬ್ದಾರಿ ಸರ್ಕಾರಕ್ಕಿಂತ ಮುಂಚೆ ಕಳ್ಕೊಳ್ಳೋದಕ್ಕೆ ಅಧಿಕಾರವನ್ನು ಮುಂದಾಗಿದ್ದವರಂದರೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಅಂತಕ್ಕಂಥದ್ದು. ಇವರೇ ಈ 11 ಜನ ದಿವಾನರಲ್ಲಿ 1881ರಿಂದ 1947 ಮೊದಲ ದಿವಾನರು ಯಾರು ಅಂದರೆ ಸಿ ರಂಗಾಚಾರ್ಲು ಅಂತ ಗೊತ್ತಿರಬೇಕು. ಇವರೇ ಏನು ಮಾಡ್ತಾರೆ ಅಂತ. ನೆಕ್ಸ್ಟ್ 1947ರ ಕೊನೆಯ ದಿವಾನರು ಯಾರು ಅಂತ ನಿಮಗೆ ಕೇಳಿದರೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಅಂತ. ಈ ಮೈಸೂರು ಸತ್ಯಾಗ್ರಹ ಅಥವಾ ಅರಮನೆ ಸತ್ಯಾಗ್ರಹ ಮೈಸೂರು ಚಳವಳಿ ನಡೆದಾಗ ಇವರು ಅಧಿಕಾರವನ್ನು ಕಳೆದುಕೊಳ್ತಾರೆ. 1924ರಲ್ಲಿ ನಡೆದ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಈ ಕೆಳಗಿನ ಯಾರನ್ನು ಸ್ವಾಗತ ಸಮಿತಿ ಅಧ್ಯಕ್ಷರು ಅಂತ ಕರೆದಿದ್ರು. ನೋಡಿ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇದು 39ನೇ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ ನಡೀತು. ಅಪ್ರಾಕ್ಸಿಮೇಟ್ಲಿ ಸುಮಾರು ಒಂದು 26,000 ಜನ ಭಾಗವಹಿಸಿದ್ರು ಅಂತ ಹೇಳ್ತಾರೆ. ಈ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಏನು ಮಾಡಿದರು, ಸ್ವಾಗತ ಸಮಿತಿ ಅಷ್ಟೇ ಅಲ್ಲ, ಈ ಒಂದು ಗಾಂಧೀಜಿಯವರ ಹಿಂದಿ ಭಾಷಣವನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾಯಿದ್ರು. ನೆಕ್ಸ್ಟು ಕರ್ನಾಟಕ ಏಕೀಕರಣ ಸಭಾ ಅಂತಕ್ಕಂಥದ್ದು ಇಲ್ಲೇ ನಡೀತು. ಸಿದ್ದಪ್ಪ ಕಂಬಳಿ ಅಂತಕ್ಕಂಥವ್ರು ಇದರ ಅಧ್ಯಕ್ಷತೆ ವಹಿಸಿದ್ರು. ಈ ಕರ್ನಾಟಕ ಏಕೀಕರಣ ಸಭೆಗೆ ಆಡಿದಂಥ ಹಾಡೆ ಗಂಗೂಬಾಯಿ ಹಾನ್ಗಲ್ ಅವರ ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಗೀತೆ ಅಂತ. ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಿಮಗೆ ಏನು ಅಖಿಲ ಭಾರತ ಹಿಂದೂ ಮಹಾಸಭಾ, ಬ್ರಾಹ್ಮಣ ಸಭಾ ಇವೆಲ್ಲ ನಡೀತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅಶೋಕನ ಹೆಸರನ್ನು ಸಾಮಾನ್ಯವಾಗಿ ಅವನ ಶಾಸನದಲ್ಲಿ ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ. ನೋಡಿ, ಅಶೋಕ ಒಬ್ಬ ಮಹಾಶಯ, ಶಾಸನಗಳ ಪಿತಾಮಹ ಭಾರತದಲ್ಲಿ ಅಂತ ಕರಿತೀವಿ. ನಾವು ಕರ್ನಾಟಕದಲ್ಲಿರ್ತಕ್ಕಂಥ 5 ಪ್ಲೇಸ್ಗಳಲ್ಲಿ ಈ ರಾಯಚೂರಿನ ಮಸ್ಕಿ ಏನಿದೆ, ಈ ಮಸ್ಕಿಯಲ್ಲಿ ಅಶೋಕನ ಶಾಸನದಲ್ಲಿ ಈತನನ್ನು ದೇವನಾಂ ಪ್ರಿಯದರ್ಶ ಅಂತಕ್ಕಂಥದ್ದು ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ವಿಶೇಷವಾಗಿ ಈ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಕಂಡುಬರೋ ಪ್ಲೇಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು. 16ನೇ ಪ್ರಶ್ನೆಗೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 2 ಅಂತ. ಎಸ್ ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳನ್ನು ಮಾತಾಡ್ತಾ ಹೋಗ್ತೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.